ಮುಳುಗುವುದನ್ನು ಪ್ರಾಕ್ಟೀಸ್ ಮಾಡಿ ಮುಳುಗೇ ಬಿಟ್ಟ ರಾಹುಲ್ ಗಾಂಧಿ. ರಾಹುಲ್ಗೆ 95 ಸೋಲು, ಶತಕ ಸೋಲಿನತ್ತ ಯುವ ನಾಯಕನ ಪಯಣ. ಬಿಹಾರದಲ್ಲಿ ಕಾಂಗ್ರೆಸ್ಗೆ ಮುಖಭಂಗ, ದಿಗ್ವಿಜಯದತ್ತ ಎನ್ಡಿಎ. ಇತ್ತೀಚೆಗೆ ಬಿಹಾರ ವಿಧಾನಸಭಾ ಚುನಾವಣಾ ಪ್ರಚಾರ ಸಭೆಯ ಬಳಿಕ ಮೀನು ಹಿಡಿಯಲು ತೆರಳಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಡಿಸಿಎಂ ಅಭ್ಯರ್ಥಿ ಸಹಾನಿ ಸೇರಿದಂತೆ ಇತರ ನಾಯಕರ ಜೊತೆಗೂಡಿ ದೋಣಿಯ ಮೂಲಕ ಕೊಳ್ಳದ ಮಧ್ಯಕ್ಕೆ ಹೋಗಿ ಅಲ್ಲಿಂದ ನೀರಿಗೆ ಹಾರಿದರು. ಇದರ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ರಾಹುಲ್ ಗಾಂಧಿ ಹಂಚಿಕೊಂಡಿದ್ದರು. ಹಾಗಾಗಿ ಪ್ರಚಾರದ ಸಂದರ್ಭದಲ್ಲಿ ಮೀನು ಹಿಡಿಯಲು ನೀರಿಗೆ ಇಳಿದಿದ್ದ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕುರಿತಾಗಿ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ನಾಯಕರು ಮುಳುಗುವುದನ್ನು ಅಭ್ಯಾಸ ಮಾಡುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು. ಸೀತಾಮರ್ಹಿಯಲ್ಲಿ ನಡೆದ ಎನ್ಡಿಎ ಅಭ್ಯರ್ಥಿಗಳ ಪರ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ, ದೊಡ್ಡ ನಾಯಕರೆನಿಸಿಕೊಂಡವರು ಕೂಡ ಮೀನುಗಳನ್ನು ನೋಡಲು ಇಲ್ಲಿಗೆ ಬರುತ್ತಿದ್ದಾರೆ. ಹಾಗೆ ಬಿಹಾರದ ಚುನಾವಣೆಯಲ್ಲಿ ನೀರಿನಲ್ಲಿ ಮುಳುಗುವುದನ್ನು ಅಭ್ಯಾಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಇದೀಗ ಅದೇ ಮಾತಿನಂತೆ ಬಿಹಾರದಲ್ಲಿ ಎನ್ಡಿಎ ಭರ್ಜರಿ ಮತಗಳ ಅಂತರದೊಂದಿಗೆ ಮುನ್ನಡೆಯಲಿದೆ. ಹೌದು, ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶಗಳು ಮಹಾಗಠಬಂಧನ್ಗೆ ಹೀನಾಯ ಸೋಲನ್ನು ಖಚಿತಪಡಿಸಿವೆ. ರಾಹುಲ್ ಗಾಂಧಿಗೆ ಇದು 95ನೇ ಸೋಲು. ಮಹಾಗಠಬಂಧನ್ 31 ಸ್ಥಾನಗಳನ್ನು ಪಡೆದುಕೊಂಡಿದೆ ಎಂದು ಟ್ರೆಂಡ್ಗಳು ತೋರಿಸುತ್ತಿದ್ದಾರೆ. ಇತ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಅಂಕಿಅಂಶಗಳಿಗೆ ಪ್ರತಿಕ್ರಿಯಿಸಿ ಇನ್ಸ್ಟಾಗ್ರಾಂನಲ್ಲಿ ರಾಹುಲ್ ಗಾಂಧಿ ಮತ್ತೊಂದು ಚುನಾವಣೆ, ಮತ್ತೊಂದು ಸೋಲು, ಚುನಾವಣಾ ಅಸ್ಥಿರತೆಗೆ ಪ್ರಶಸ್ತಿಗಳಿದ್ದರೆ ಅವರು ಅವೆಲ್ಲವನ್ನ ಮೀರಿಸುತ್ತಿದ್ದರು ಎಂದು ಪೋಸ್ಟ್ ಮಾಡಿ ವ್ಯಂಗ್ಯ ಮಾಡಿದ್ದಾರೆ. ಇನ್ನು ರಾಹುಲ್ ಗಾಂಧಿ ತಮ್ಮ ಪಕ್ಷಕ್ಕೆ 95 ಸೋಲುಗಳನ್ನುಂಟು ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ರಾಹುಲ್ ಗಾಂಧಿ ಚುನಾವಣಾ ರಾಜಕೀಯಕ್ಕೆ ಪ್ರವೇಶಿಸಿದ ನಂತರ ಕಾಂಗ್ರೆಸ್ ಪಕ್ಷ ಯಾವಾಗ ಮತ್ತು ಎಲ್ಲಿ ಚುನಾವಣೆಗಳಲ್ಲಿ ಸೋತಿದೆ ಎಂಬುದನ್ನು ತೋರಿಸುವ ರಾಜ್ಯ ಚುನಾವಣೆಗಳ ಗ್ರಾಫಿಕ್ಸ್ ಅನ್ನು ಕೂಡ ಬಿಜೆಪಿ ನಾಯಕರು ಪೋಸ್ಟ್ ಮಾಡಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಪಕ್ಷವು 3/2 ಬಹುಮತವನ್ನು ಗಳಿಸಿದ್ದು, ಟ್ರೆಂಡ್ಗಳ ಪ್ರಕಾರ ಅಭೂತಪೂರ್ವ ಮುನ್ನಡೆ ಸಾಧಿಸಿದೆ. ಈ ಫಲಿತಾಂಶಗಳು ಬಿಜೆಪಿಯ ವಿರೋಧ ಪಕ್ಷದ ಮೇಲೆ, ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಮೇಲೆ ತೀವ್ರ ದಾಳಿ ನಡೆಸಲು ಪ್ರೇರೇಪಿಸಿವೆ. ಇನ್ನು ಕಾಂಗ್ರೆಸ್ ಪಕ್ಷವನ್ನು ಗುರಿಯಾಗಿಸಿಕೊಂಡು ಮಾತನಾಡಿದ ಬಿಜೆಪಿ ಸಂಸದ ಸುಧಾಂಶು ತ್ರಿವೇದಿ, ಫಲಿತಾಂಶಗಳ ಸತ್ಯವನ್ನ ಪಕ್ಷ ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ನಾನು ಕೆಟ್ಟದನ್ನ ಹುಡುಕಲು ಹೋದಾಗ ನನಗೆ ಕೆಟ್ಟವರು ಯಾರೂ ಸಿಗಲಿಲ್ಲ, ನನ್ನ ಹೃದಯವನ್ನ ಹುಡುಕಿದಾಗ ನನಗಿಂತ ಕೆಟ್ಟವರು ಯಾರೂ ಸಿಗಲಿಲ್ಲ ಎಂದು ಹೇಳುವ ಕಬೀರ್ ದಾಸ್ ಅವರ ದ್ವಿಪದಿಯನ್ನು ಅವರು ಉಲ್ಲೇಖಿಸಿದ್ದಾರೆ.